ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ 2025 ಮತ್ತು ಭಾರತದ ಅತ್ಯುತ್ತಮ ಬ್ಯಾಂಕ್ 2025 ಪ್ರಶಸ್ತಿಗಳನ್ನು SBI ಬ್ಯಾಂಕ್ ಪಡೆದುಕೊಂಡಿದೆ. ಒಲಿಂಪಿಕ್ಸ್ ಪದಕ ವಿಜೇತ ಜಾವೆಲಿನ್ ಥ್ರೋ ಕ್ರೀಡಾಪಟು ನೀರಜ್ ಚೋಪ್ರಾ ಅವರಿಗೆ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಗೌರವ ಹುದ್ದೆಯ ಲಾಂಛನವನ್ನು ಪ್ರದಾನಿಸಲಾಯಿತು. 2025-27 ಅವಧಿಗೆ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ನ್ಯಾಯಾಧೀಶರ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ಪ್ರತಿಭಾ ಎಂ ಸಿಂಗ್ ಅವರನ್ನು ನೇಮಕಗೊಂಡಿದ್ದಾರೆ. ಭಾರತದಲ್ಲಿ AI ಆಧಾರಿತ ಹೆದ್ದಾರಿ ಮೇಲ್ವಿಚಾರಣೆಗಾಗಿ 3D ಸಮೀಕ್ಷಾ ವಾಹನಗಳನ್ನು ನಿಯೋಜಿಸುತ್ತಿದೆ. ಇದನ್ನು ನಿಯೋಜಿಸುತ್ತಿರುವ ಸಂಸ್ಥೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಭಾರತದ ಮೊದಲ ನೈಜ ಸಮಯದ ಪ್ರವಾಹ ಮುನ್ಸೂಚನೆ ಮತ್ತು ಪ್ರಾದೇಶಿಕ ನಿರ್ಧಾರ ಬೆಂಬಲ ವ್ಯವಸ್ಥೆಯನ್ನು ಚೆನ್ನೈ ಪ್ರಾರಂಭಿಸಿದೆ. ಭಾರತದ ತೀವ್ರ ಬಡತನ ಮುಕ್ತ ರಾಜ್ಯ ಕೇರಳ. COP30 ಬ್ರೆಜಿಲ್ನ ಬೇಲೆಮ್ ನಗರದಲ್ಲಿ ನಡೆಯಲಿದೆ. ಆಂಧ್ರಪ್ರದೇಶದ ಗ್ರೇಟ್ ಗ್ರೀನ್ ವಾಲ್ ಯೋಜನೆ. ಇದು ಬಂಗಾಳ ಕೊಲ್ಲಿಯ ಕರಾವಳಿಯನ್ನು ಚಂಡಮಾರುತ ಮತ್ತು ಸಮುದ್ರ ಮಟ್ಟದ ಏರಿಕೆಗಳಿಂದ ರಕ್ಷಿಸುವ ಉದ್ದೇಶ ಹೊಂದಿದೆ. AP ಕರಾವಳಿ ಹಸಿರು ಮಿಷನ್ ಭಾಗವಾಗಿ ಪ್ರಾರಂಭಿಸಿದೆ. ಗುರಿ: ನಿರಂತರ ನೆಡುತೋಪು ಮತ್ತು ರಕ್ಷಣಾ ಪ್ರಯತ್ನಗಳನ್ನು ಹಮ್ಮಿಕೊಳ್ಳುವುದು. ಇದು ತಿರುಪತಿಯಿಂದ ಶ್ರೀಕಾಕುಳಂವರೆಗೆ 1034 ಕಿಲೋಮೀಟರ್ ಉದ್ದ ಇದೆ. ವರ್ಲ್ಡ್ ಪೋಲಿಯೋ ಡೇ ಅಕ್ಟೋಬರ್ 24. ಥೀಮ್: ಎಂಡ್ ಪೋಲಿಯೋ.